ಹೆಣ್ಣು ದೇವಸ್ಥಾನಕ್ಕೆ ಯಾಕೆ ಅಂದ್ರೆ ಅವಳಿಗೆ ಜಡೆ ಇರುತ್ತೆ, ಜಗನ್ಮಾತೆ ಅದರಲ್ಲೇ ವಾಸವಾಗಿರ್ತಾನೆ, ಶುಕ್ರ ಆ ಜಡೆಯಲ್ಲಿ ಕೂತಿರ್ತಾನೆ. ಅಮ್ಮ ಜಗನ್ಮಾತೆ ನಿನ್ನ ಜಡೆಗೆ ನಮಸ್ಕಾರ, ಅದರಲ್ಲಿ ಶುಕ್ರನ್ನ ನಮಸ್ಕಾರ ಮಾಡಿಕೊಂಡು ನನ್ನ ಮನೆಗೆ ಆಹ್ವಾನ ಕಳಿಸ್ಕೊಡ್ತೀಯ ಅಂದ್ರೆ. ಶುಕ್ರ ಅಂದ್ರೇನೋ ಕಾಂಚನಂ ಕಾರ್ಯಸಿದ್ಧಿ. ಅದಕ್ಕೋಸ್ಕರ ಆ ಭಗವತಿ ಕೃಪಾಕಟಾಕ್ಷರ ಮನೆ ಯಾವತ್ತೂ ಇರಲಿ ಅಂತ ಹಿಂದೆ ಮುಟ್ಟು ನಮಸ್ಕಾರ ಮಾಡೋದು. ನೀವು ರಾಘವೇಂದ್ರ ಸ್ವಾಮಿಗೂ, ಗಣಪತಿಗೂ, ಸುಬ್ರಹ್ಮಣ್ಯನಿಗೂ ಇರೋ ಬರೋರಿಗೆಲ್ಲ ಮುಟ್ಟು ನಮಸ್ಕಾರ ಮಾಡ್ಕೊಂಡ್ ಬಂದ್ಬಿಡ್ತೀರಾ. ಅದಕ್ಕೆ ಏನ್ ಹೇಳ್ತಾರೆ, ಹಿಂದೆ ಮುಟ್ಟು ನಮಸ್ಕಾರ ಮಾಡಬಾರ್ದು. ಅರ್ಥ ಏನು ಅಂದ್ರೆ, ಜಡೆ ಇರೋದ್ರಿಂದ ಹೆಂಗಸರು ಅದೇ ರೀತಿಯಾಗಿ ತಲೆ ಕೂದಲು ಪೂರ್ತಿ ಸ್ನಾನ ಮಾಡಿದಾಗ ತುದಿಗಂಟು ಅಂತ ಹಾಕೊಂತೀರ. ಆ ತುದಿಗಂಟು ಹಾಕೊಂಡಾಗ ಯಾವತ್ತಾದ್ರೂ ಕತ್ತರಿಸಿದ್ರೆ ಶುಕ್ರ ವ್ಯಯ, ನಿಮ್ಮ ಮನೆ ಸಂಸಾರವೆಲ್ಲ ಬರೀ ಖರ್ಚಲ್ಲಿ ಹೊರಟೋಗುತ್ತೆ. ಅದಕ್ಕೆ ಮದುವೆ ಆಗದೆ ಇರತಕ್ಕಂಥ ಹೆಣ್ಣು ಮಕ್ಕಳ ಕತ್ತರಿಸಿದ್ರೆ ತಂದೆಗೆ ವ್ಯಯ, ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಕತ್ತರಿಸಿದ್ರೆ ಗಂಡನಿಗೆ ವ್ಯಯ, ಬರೀ ಖರ್ಚು, ಪಾಕೆಟ್ ಪೂರ್ತಿ ಖಾಲಿ. ಬರೆದಿಟ್ಕೊಂಬಿಡಿ ಇದು. ಅದಕ್ಕೋಸ್ಕರ ನಾರಿ ಪ್ರಥಮ ಧರ್ಮ ಅಂತ ಆದಿಶಂಕರಾಚಾರ್ಯರು ಅವತ್ತೇ ಹೇಳಿದ್ರು, ಹೆಣ್ಣಿನ ಜಡೇ ಭೂಷಣ ಅಂತ. ಆ ಜಡೆಯಲ್ಲಿ ಶುಕ್ರವಾಸವಾಗಿರ್ತಾನೆ. ಅದಕ್ಕೆ ನೀವು ಹಬ್ಬದಲ್ಲಿ ಜಡೆ ಹಾಕೊಳ್ದೇ ಇದ್ರು ತಲೆ ತುದಿ ಗಂಟನ್ನ ಒಂದು ಹಾಕೊಂಡು ಕೆಲಸ ಪ್ರಾರಂಭಿಸ್ಬಿಡ್ತಾ ಇದ್ರು. ಆ ಶುಕ್ರ ಬಂಧನ ನಿಮ್ಮಲ್ಲಿ ಇರಬೇಕಾಗಿತ್ತು. ಅದಕ್ಕೆ ಹೆಣ್ಣು ಎಷ್ಟು ಚೆನ್ನಾಗಿ ಪೂಜೆ ಪುರಸ್ಕಾರ ಮಾಡ್ತಾರೋ ಗಂಡನ ಅಭಿವೃದ್ಧಿ. ಈ ಕಾಲದಲ್ಲ ಹೆಣ್ಮಕ್ಳು ಬರ್ರೀ ಬೋಳ್ಸೋದೇ ಕೆಲಸ. ಎಷ್ಟು ಅಂದ್ರೆ, ಬನ್ರಿ ಅದೇನೋ ಹೊಸ ಸೀರೆ ಬಂದಿದೆ, ಅದು ಆ ಕಾಲದ ಫ್ಯಾಷನ್. ಈಗ ಹಾಗಲ್ಲ, ಬನ್ನಿ ಅಲ್ಲಿ ಹೊಸದಾಗ ಹೋಟೆಲ್ ಸ್ಟಾರ್ಟ್ ಮಾಡಿದೆ ತಿನ್ಕೊಂಬರೋಣ, ನಿಮ್ಮ ಮಗನು ಸ್ವಲ್ಪ ಕ್ಯಾಶ್ ಬೇಕಂತೆ. ತಾಯಿಂದ್ರೆ ಮಕ್ಕಳನ್ನ ಹಾಳು ಮಾಡೋದು, ಬರೆದಿಟ್ಕೊಂಬಿಡಿ. ಇವತ್ತು ಎಲ್ಲಾ ತಾಯಿಂದ್ರು ಮಕ್ಕಳನ್ನ ಉಳಿಸಿರೋರು ನಿಜವಾದ ತಾಯಿಂದ್ರೆ. ಯಾರ್ಯಾರು ಮೇಲೆ ಬಂದಿದ್ದೀರಾ ಅಷ್ಟೂ ಜನ ಅಭಿವೃದ್ಧಿ ಆಗಿದ್ದೀರಾ, ಗಂಡು ಮಕ್ಕಳಾಗ್ಲಿ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಾಗ್ಲಿ, ಯಾರು ನಿಜವಾಗ್ಲೂ ಉನ್ನತ ಸ್ಥಾನದಲ್ಲಿದ್ದೀರಾ ಅದಕ್ಕೆ ತಾಯಿನೇ ಕಾರಣ. ಅವಳು ಎಷ್ಟು ಚೆನ್ನಾಗಿ ಆರೈಕೆ ಕೊಟ್ಟಿದ್ದಾಳೋ, ಎಷ್ಟು ಚೆನ್ನಾಗಿ ಸ್ಟ್ರಿಕ್ಟ್ ಟೀಚರ್ ಆಗಿದ್ದಾಳೋ, ಇವತ್ತು ಆ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ನೀವು ಮುದ್ದು ಮಾಡಿ ಏನಾದ್ರೂ ಹಾಳು ಮಾಡಿದ್ರೆ, ಅಯ್ಯೋ ಇರ್ಲಿ ಬಿಡ್ರಿ ಪರವಾಗಿಲ್ಲ, ತಂದೆ ಹೊಡಿತಾ ಇದ್ರೆ ತಾಯಿ ಸಪೋರ್ಟ್ ಹೋಗ್ಬಾರ್ದು. ಅಜ್ಜಿ ತಾತನೋ ಮಾವನೋ ಯಾರೋ ದೊಡ್ಡಪ್ಪನೋ ಹೊಡಿತಾ ಇದ್ರೆ ಮಾಡಿದ ತಪ್ಪು ಪ್ರಾಯಶ್ಚಿತ್ತ ಹೊಡಿಬೇಕು, ತಪ್ಪಲ್ಲ ಅದು. ನೀವು ಏನ್ ಮಾಡ್ತೀರಾ, ಅಜ್ಜಿಂದ್ರು ಬಂದು ಸಪೋರ್ಟ್ ಮಾಡೋದು, ಇರ್ಲಿ ಬಿಡೆ ಎಷ್ಟೇ ಹೊಡಿಯೋದು ಮಗುಳ್ನ ಅಂತ. ಅಷ್ಟು ಹೊಡಿತಾ ಇದ್ರೇನೆ ನಾಳೆ ಜೀವನದಲ್ಲಿ ಅವ್ರು ಮುಂದೆ ಬರೋದು. ನೀವುಗಳು ಇವತ್ತು ಮುದ್ದು ಮಾಡಿದ್ರೆ ಹೋಯ್ತು. ಆದ್ರೆ ಇವತ್ತು ಕಲಿಯುಗ ಹೆಂಗಿದೆ ಅಂದ್ರೆ, ತಾಯಿಂದ್ರಿಗಿಂತ ತಂದೆಂದ್ರೇ ಮಕ್ಕಳನ್ನ ಹಾಳು ಮಾಡೋದು. ಯಾಕೆಂದ್ರೆ ಮೊಬೈಲ್ ಫೋನ್ ಕೊಡಿಸೋದು, ಸ್ಟ್ರಿಕ್ಟ್ ಆಗಿರಲ್ಲ. ಹೆಣ್ಣು ಮಕ್ಕಳಂದ್ರೆ ಜಾಸ್ತಿ ಮುದ್ದು ಮಾಡೋದು. ಆ ಮಕ್ಕಳನ್ನೇ ಏನು ಕೇಳಿದ್ರು ಇರ್ಲಿ ಬಿಡೆ ಪರವಾಗಿಲ್ಲ ಊರು ಸುತ್ಕೊಂಡ್ಬರ್ಲಿ ಅಂತ. ಏನಕ್ಕೆ ಬೇಕು ಪಾಕೆಟ್ ಮನಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಕಾಲೇಜ್ ಹೋಗ್ತಾಳೆ, ನೆಟ್ ಕಾಲೇಜ್ಗೆ ಹೋಗ್ಬೇಕು ಬರಬೇಕು, ಇವ್ರಿಗೆ ಯಾಕೆ ಮೊಬೈಲ್ ಫೋನ್ಗಳು? ಇಲ್ಲಿಂದ ಕಾಲೇಜಿಂದ ಫೋನ್ ಮಾಡಿದ್ರೆ ಪಕ್ಕದ ಮನೆ ಮಾಡಿ ಮೇಲಿಂದ ಹುಡುಗ ಹಲೋ ಅಂತಾನೆ. ಅದಕ್ಕೋಸ್ಕರ ಇವ್ರು ಮಾಡೋದು. ತಾಯಿಂದ್ರು ಆ ಚಿಕ್ಕ ಮಕ್ಕಳನ್ನ ನೀವೆಷ್ಟು ಜನ ಈ ಕಲಿಯುಗದಲ್ಲಿ ಇವತ್ತಿನ ದಿವಸ ಹಾಳು ಮಾಡ್ತಾ ಇದ್ದೀರಾ ಅಂದ್ರೆ, ಒಂದು ಯಾವುದೋ ಪಿಕ್ಚರ್ ನೋಡ್ತೀರಾ, ದರಿದ್ರದ ಪಿಕ್ಚರ್ ನೋಡಿ. ಅಲ್ಲಿ ಅವಳು ಜೂಯಿ ಚಾವಳ ಹಾಕೊಂಡಿದ್ದಾಳೆ ನೋಡಿ, ಇವಳು ಮಾಧುರಿ ದೀಕ್ಷಿತ್ ಹಾಕೊಂಡಿದ್ದಾಳೆ, ಇವಳು ಐಶ್ವರ್ಯ ರಾಯ್ ಹಾಕೊಂಡಿದ್ದಾಳೆ ಅಂದ್ಬಿಟ್ಟು ಆ ಡ್ರೆಸ್ನ ಇವಳಿಗೆ ಹಾಕೋದು. ಯಾಕೆ? ಸುಮ್ಮನೆ ಒಳ್ಳೆ ಲಂಗ ಜಂಪರು ಗೌರವಾಗಿರ್ತಕ್ಕಂಥ ಮಗು ಗೊತ್ತಿಲ್ಲದೆ ಇರೋದನ್ನ ಬಿಕ್ನಿ ಗಿಕ್ನಿ ಹಾಕೊಂಡು ಹೊಟ್ಟೆ ಬಿಟ್ಕೊಂಡು ಅದಕ್ಕೊಂದು ವೇಲು ಅದನ್ನ ಹಾಕೋ ಹೋಗೋದು. ಆ ಮಗು ಅದೇ ಬೇಕು ಅಂತ ತಲೆಯಲ್ಲಿ ಹಾಕೊಳ್ಳುತ್ತೆ. ಕೆಟ್ಟೋಯ್ತಲ್ಲೇ ಜೀವನ. ಆ ಮಕ್ಕಳಿಗೆ ಯಾವತ್ತಲ್ಲಿ ಹಾಳು ಮಾಡಿದ್ರೆ ಆವತ್ತೇ ಮುಗಿದೋಯ್ತು ನಿಮ್ದು. ನಿಜವಾಗ್ಲೂ ಇವತ್ತಿನ ದಿವಸ ಆ ಮಕ್ಕಳನ್ನ ಅದೇ ಗೌರವದಿಂದ ಆ ಕಾಲದಲ್ಲಿ ಅಡಿಗೆ ಮನೆಯಲ್ಲಿ ಇರ್ತಾ ಇದ್ರು. ಹಿಂಗ ಕಣ್ಣು ಬಿಟ್ರೆ ಸಾಕು ಹೆಂಗಸರು ಅಡಿಗೆ ಮನೇಲಿ ಇರೋರು. ಯಾಕೆ? ಗೌರವ ಇತ್ತು. ಇವತ್ತಿನ ದಿವಸ 33%, ಎಲ್ಲಿ 33%? ನೀವು ಹೆಂಗಸ 33% ಯಾವ್ದಕ್ಕೆ ಕೇಳ್ಬೇಕು ಗೊತ್ತಾ? ಗಂಡಸ ಸಮ ನಿಂತ್ಕೊಳ್ಳಿ, ನೀವು ಓದಿ, ನೀನು ಲಾಯರ್ ಆಗು, ಆಫೀಸರ್ ಆಗು ಅಂತ. ಆ 33%ನ ಬೀದಿ ಸುತ್ತು ಅಂತಲ್ಲ, ಬಸ್ವೀರ್ ಆಗೋ ತರ ಅಸಹ್ಯ. ಮಾನ ಮರ್ಯಾದೆ ಏನೂ ಇಲ್ಲ. ಎಷ್ಟು ಜನ ಇದ್ದಾರೆ? ಇದನ್ನ ಒಂದು ಟಿವಿನಲ್ಲಿ ನಾವು ಹೀಗೆ ಮಾತಾಡ್ತಾ ಇದ್ದೆ, ಇವ್ರು ಪಾಪ ಬೈಟ್ಸ್ ಹೋಗಿದ್ರು ಜಿ ಟಿವಿನವರು. ಅಲ್ಲಿ ಕೂತ್ಕೊಂಡು ಯಾವಳೆ ಹೆಂಗ್ಸ್ ಹೇಳ್ತಾರೆ, ಅದು ಏನ್ರಿ ಸ್ವಾಮಿಗಳು ಹಂಗ್ ಬೈತಾರೆ ಮಾನ ಮರ್ಯಾದೆ ಇಲ್ಲದೆ ಅಂದ್ಲು. ನೋಡಿ, ಕೆಲವರಿಗೆ ಹಲ್ಲು ನೋವಿಗೆ ಕ್ಲಿಪ್ ಹಾಕ್ತಾರೆ, ಕೆಲವರಿಗೆ ಹಲ್ಲು ಮುರಿದೇ ಬಿಡಬೇಕು, ಕೆಲವರಿಗೆ ಫಿಲ್ಲಿಂಗ್ ಮಾಡಬೇಕು. ಒಂದು ಜನಕ್ಕೆ ಕೇಳ್ರಪ್ಪ ಅನ್ಬೋದು, ಕೆಲವು ಜನಕ್ಕೆ ಕೇಳ್ರ ಅನ್ಬೇಕು, ಇನ್ನೊಂದಷ್ಟು ಜನಕ್ಕೆ ಜಾಡ್ಸ್ ಒದ್ರೇನೆ ಕೇಳೋದು, ಹ್ಞೂ ಕೇಳ್ತೀನಿ ಅಂತ. ಅದಕ್ಕೆ ಎಲ್ಲಾ ಜನ ಸ್ವಭಾವ ಹೇಗಿರುತ್ತೋ, ನಾನು ಅಲ್ಲಿ ಮಾಧ್ಯಮದಲ್ಲಿ ಒಂದೇ ಕಡೆ ಬೈಯೋದಲ್ಲ, ಎಲ್ಲೇ ಇದ್ರು ತಪ್ಪಾಗಿ ನೇರವಾಗಿ ಇಲ್ಲೇ ಕ್ಯಾಕಸ್ ಹೋಗ್ತೀನಿ ನಾನು. ಯಾಕೆಂದ್ರೆ ನಿಮ್ಗೆ ಭಯ ಏನ್ ಬಂತು ನನಗೆ ಅರ್ಥ ಆಗಿಲ್ಲ. ಅಥವಾ ನಿಮ್ಮ ಮನೆ ನಾನು ಯಾವ ಕಾಲಕ್ಕೂ ನಾನು ಶತ್ರು ಅಂತಲ್ಲ. ನೀವು ಇವತ್ತು ಸರಿ ಹೋಗದೆ ಇದ್ರೆ ಇನ್ನು ಯಾವತ್ತು ಸರಿ ಹೋಗ್ತೀರಾ?
ಪ್ರತಿಯೊಬ್ರು ಇವತ್ತಿನ ದಿವಸ ನಾನು ಬೈದಿರೋದಕ್ಕೆ ನೀವು ಇಷ್ಟು ಜನ ಅಭಿಮಾನಿ ಆಗಿರೋದು. ನಾನು ಬೈದೇನೆ ಒಂದು ಕಾರ್ಯಕ್ರಮ ಏನಾದರೂ ಮಾಡಿದ್ರೆ ನಿಜವಾಗ್ಲೂ ಒಬ್ಬರು ಇರ್ತಿರ್ಲಿಲ್ಲ ಇಲ್ಲಿ. ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಹೇಳ್ತೀನಿ ಕೇಳಿ, ಒಂದು ಪಾಠ ಅನ್ನೋದು, ಗುಣಪಾಠ ಅನ್ನೋದು ಒಂದು ಸಮಯದಲ್ಲಿ ಯಾವ್ಯಾವ ಸಮಯಕ್ಕೆ ಏನೇನು ಉದಾಹರಣೆ ತಗೋಬೇಕು ಅದನ್ನು ಹೇಳದೇ ಇದ್ರೆ ಬಹಳ ದೊಡ್ಡ ತಪ್ಪಾಗತ್ತೆ. ಇವತ್ತು ನೀವು ಎಷ್ಟೋ ಜನ ತಾಯಿಂದ್ರು ಹೆಣ್ಣು ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲಿ ಹಾಗೆ ಬೆಳೆಸಿರೋದ್ರಿಂದ ಇವತ್ತು ಅವ್ರು ಬೀದಿಗೆ ಹೋಗ್ತಾ ಇದ್ರೆ ಅಳ್ತಾ ಇರೋದು ನೀವು ವಯಸ್ಸಾದ ತಂದೆ ತಾಯಿಂದ್ರು, ಅವರಲ್ಲ. ಯಾವನೋ ಏನೋ ಕಿತ್ತೋದವನು ಬರ್ತಾನೆ, ಹಾಳು ಮಾಡಿ ಹೊಟ್ಟೋಗ್ತಾನೆ. ನಮ್ಗೇನಾಗಿದೆ ಬೇಜಾರು ಅಂದ್ರೆ, ಇಲ್ಲಿ ಬೆಂಗಳೂರು ಬಹಳ ಕಾಸ್ಮೋಪಾಲಿಟನ್ ಸಿಟಿ ಅಂದ್ರೆ ಇರ್ತಕ್ಕಂಥ ಬರೀ ಭಾರತ ದೇಶದವರಲ್ಲ, ವಿದೇಶದವರೆಲ್ಲ ಇಲ್ಲೇ ಇದ್ದಾರೆ ಹಾಳಾದವರು. ಎಲ್ಲ ಕೆಟ್ಟ ಕೆಲಸಗಳನ್ನ ಹೇಳ್ಕೊಡ್ತಕ್ಕಂಥವ್ರಿಗೆ ನಮಗೆ ಗೊತ್ತೇ ಇಲ್ಲದೆ ಇರತಕ್ಕಂಥ ವಿದ್ಯೆಗಳನ್ನ ಯಾರ್ಯಾರು ಏನೇನು ಹೇಳ್ಕೊಡ್ಬೇಕು ಎಲ್ಲ ಇಲ್ಲೇ ಹೇಳ್ಕೊಟ್ಟು ಹಾಳು ಮಾಡ್ತಾ ಇದ್ದಾರೆ ಕಾಲೇಜ್ಗಳಲ್ಲಿ. ಆದ್ರಿಂದ ಹೇಳ್ತಾ ಇರೋದು, ಹೋದು ಹೆಣ್ಣು ಮಗಳು ಮನೆಗೆ ವಾಪಸ್ ಬರ್ತಾಳ ಅಂತ ನೋಡ್ತಾ ಇದ್ರೆ 33% ಕೇಳು ರಾಮ್ ರಾಜ್ಯ ಕೇಳ್ತೀರಾ ನೀವು? ಹೆಣ್ಣು ಮಕ್ಕಳಿಗೆ ಗೌರವವಾಗಿರ್ಬೇಕು ಅಂದ್ರೆ ನಮ್ಮ ಜಗನ್ಮಾತೆ ನಮ್ಮ ಹತ್ರ ಇದ್ರೆ, ಹೆಣ್ಣು ಅಗ್ನಿ ಆಗಿದ್ರೆ ಯಾವನ ಹತ್ರ ಬಂದ್ರು ಭಸ್ಮ ಆಗ್ತಾನೆ. ನಿಮ್ಮ ಹತ್ರ ಇಟ್ಕೋಬೇಕು ಆ ಭಗವಂತನ ಕೃಪಾ ಕಟಾಕ್ಷ. ಯಾವನಲ್ಲಾಡಿಸ್ತಾ ನಾನು ನೋಡ್ತೀನಿ. ಅಂಥದನ್ನ ಆ ತಾಯಿಂದ್ರ ಆಗಿರ್ತಕ್ಕಂಥವ್ರು ಎಷ್ಟೋ ಜನ ಗೊತ್ತಿಲ್ಲ. ಇವತ್ತಿನ ದಿವಸ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಿದ್ರೆ ಗಂಡ ಹೆಂಡತಿ ಇಬ್ರೆ, ಏನಿದೆ ಅವಳ ಮುಖ ಇವನ್ ಮುಖ ನೋಡ್ಕೋ, ಇವನ್ ಮುಖ ಅವನ ಮುಖ ನೋಡು. ಮಗು ಹೋಗೋಷ್ಟಲ್ಲಿ ಮಲಗಿರುತ್ತೆ, ಆಯಾ ನೋಡ್ಕೊಂತ ಇರ್ತಾಳೆ. ಏನಾದ್ರೂ ಸಂಬಂಧನ ಇದು? ಅಜ್ಜಿ ತಾತ ಅಂದ್ರೆ ಏನು ಅಂತ ಗೊತ್ತಿಲ್ಲ, ತಂದೆ ತಾಯಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಪಕ್ಕದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಬಂದಿದ್ದಾರೆ, ನಮ್ ನೆಂಟ್ರಿ ಇವರು ಅಂತ ಯಾರಿಗಾದ್ರೂ ನಿಮ್ಮ ಮಕ್ಕಳಿಗೆ ಇರ್ತಕ್ಕಂಥ ಪೀಳಿಗೆ ಗೊತ್ತಿದ್ಯಾ? ಒಂಟಿ ಪಿಶಾಚಿಗಳ ತರ ಒಂದೊಂದೇ ಸಂಸಾರ, ಒಗ್ಗಟ್ಟು ಕುಟುಂಬ ಬಿಟ್ಟು ಬಿಟ್ರಿ. ಆ ಕಾಲದಲ್ಲಿ ಒಬ್ಳು ತರಕಾರಿ ಹೆಚ್ಚೋಳು ಅಂದ್ರೆ ಇನ್ನೊಬ್ಳು ಒಗ್ಗರಣೆ ಹಾಕೋಳು, ಇನ್ನೊಬ್ಳು ಅಕ್ಕಿ ಬೀಸೋಳು. ಕೆಲಸ ಆಗ್ತಿತ್ತು, ಬೇಗ ಬೇಗ ಆಗ್ತಿತ್ತು. ಜಗಳ ಮಾಡಿದ್ರೆ ಬೆಳಗ್ಗೆ ಹೊತ್ತು, ಸಾಯಂಕಾಲ ಆದ್ರೆ ಎಲ್ಲರೂ ಸರಿ ಹೋಗ್ತಿದ್ವಿ, ಬಾಯಿ ಮುಚ್ಕೊಂಡು ಆನಂದ ಊಟ ಮಾಡ್ತಿದ್ವಿ, ಸುಖದವಾಗಿತ್ತು ಜೀವನ. ಇವತ್ತಿನ ದಿವಸ ಏನಾಗಿದೆ, ನೀನೊಂದು ಅಪಾರ್ಟ್ಮೆಂಟು, ಅವನೊಂದು ಸಪರೇಟ್ ಮನೆ, ಇವನೊಂದು ಸಪರೇಟ್ ಮನೆ, ಏನಾದ್ರೂ ಗೊತ್ತಾ ಅವ್ರಿಗೆ? ಆ ದೊಡ್ಡಪ್ಪ ಚಿಕ್ಕಪ್ಪ ಬಂದ್ರೆ ಆ ಮಕ್ಕಳನ್ನ ಹಾಯ್ ಅಂಕಲ್ ಅಂತ, ಏನ್ ಹಾಯ್ ಅಂಕಲ್? ಹೋಗಿ ಗೌರವಾಗಿ ನಮಸ್ಕಾರ ಮಾಡಿ, ದೊಡ್ಡಪ್ಪ ಚಿಕ್ಕಪ್ಪ. ಅವ್ನ ಬಾಯಿ ಅಂಕಲ್, ದೊಡ್ಡಪ್ಪನೂ ಅಂಕಲ್ಲೇ, ಚಿಕ್ಕಪ್ಪನೂ ಅಂಕಲ್ಲೇ. ಈ ರೀತಿಯಾದ ಸಂಸಾರಗಳಲ್ಲಿ ನಿಮಗೆ ಜೀವನ ಹೀಗೇ ರೋಸ್ ಹೋಗ್ತಾನೆ ಇದ್ರೆ ಯಾವ ಕಾಲಕ್ಕೆ ನೀವು ಸರಿ ಹೋಗೋದು ಹೇಳಿ? ಇವತ್ತು ಆಟೋ ಡ್ರೈವರ್ ಇಂದ ಹಿಡಿದು ದೊಡ್ಡ ಕುಟುಂಬ ಕೋಟ್ಯಾಧೀಶ್ವರನವರೆಗೂ ಪ್ರತಿಯೊಬ್ಬನು ಎಲ್ಲರೂ ನೋಡಕ್ಕೆ ದೂರದ ಬಿಟ್ಟ ನೋಡಿಗೆ, ಎಲ್ಲರೂ ಮನೆ ದೋಸೆ ತೂತೆ, ಕೆಲವ್ರ ಮನೆ ಹೆಂಚೆ ತೂತಾಗೋಗಿರುತ್ತೆ. ಅಂಥದ್ರಲ್ಲಿ ಆ ಕಷ್ಟವನ್ನು ಯಾವಾಗ ಬಿಟ್ಟು ಬರ್ತೀರಾ? ಕೆಲವರು ಹೇಳ್ತಾರೆ, ಗುರುಳೆ ದೇವ್ರ ಪೂಜೆ ಪುರಸ್ಕಾರನೇ ಮಾಡ್ತಿಲ್ಲ ನೋಡಿ, ಅವರೆಲ್ಲ ಕೋಟ್ಯಾಧೀಶ್ವರರಾಗಿಲ್ವಾ? ಈ ಸದಾಶಿವನಗರದಲ್ಲಿ ಓಡಾಡೋರು, ಇಲ್ಲೇ ಒಂದಷ್ಟು ಜನ ರಾಜಕೀಯದವರು ಇರೋರು, ಎಲ್ಲರೂ ಕೋಟ್ಯಾಧೀಶ್ವರ ಚೆನ್ನಾಗಿದ್ದಾರೆ, ನೋಡಿ ಕಾರು ಬಂಗ್ಲೆಯಲ್ಲಿ ಓಡಾಡ್ತಿರ್ತಾರೆ. ನಿಜ ಕಣಪ್ಪ, ಅವನ್ ದೇವ್ರ ಪೂಜೆ ಪುನಸ್ಕಾರ ಮಾಡಿಲ್ಲ, ಹೆಂಡತಿ ಓಡೋಗಿದ್ದಾಳೆ, ಅದ್ ಬೇಕಾ ನಿನಗೆ? ಕಷ್ಟವೋ ಸುಖವೋ ನಿನ್ನ ಮನೇಲಿ ನೀನ್ ಇದೆಯಾ? ಅವನ ಹೆಂಡತಿ ಓಡೋಗಿದ್ದಾಳೆ ಎಲ್ಲೋ. ತಂದೆ ಆದ ವಯಸ್ಸಾದ ಕಾಲದಲ್ಲಿ ಸತ್ತಾಗ ಮಗ ಪಿಂಡ ಇಡ್ಲಿ ಅಂತ ಕಾಯ್ತಾ ಇದ್ದ ಸಮಯ ಇರ್ಲಿ, ಇವತ್ತು ತಂದೆನೇ ಮಗ ಆಕ್ಸಿಡೆಂಟ್ ಆಗಿ ಬರ್ತಾ ಇದ್ದಾನೆ. 15 ವಯಸ್ಸಿನ ಮಗ ಸತ್ತೋದಾರೆ ಆಕ್ಸಿಡೆಂಟ್ ಅಲ್ಲಿ. ಅಂದ್ರೆ ಎಷ್ಟು ಕರ್ಮ ನಿಮ್ಮದು. ಅವನು ಹೋಗಿ ಇವನು ಇಡ್ತಾ ಇದ್ರೆ ಅವನು ಕೋಟ್ಯಾಧೀಶ್ವರನ? ದೇವ್ರ ನಂಬಿಕೆ ಇಲ್ದಿದ್ದವನು. ಕಾರಲ್ಲಿ ಅಷ್ಟೇ ದೊಡ್ಡದು ಕೋಟ್ಯಾಧೀಶ್ವರ ಕಾರು. ಇವತ್ತಿನ ದಿವಸ ನೀವು 15 ಕೋಟಿ ಕೊಟ್ಟು ಒಂದು ಕಾರ್ ತಗೊಂಡ್ರು, ಒಂದು ಗಾಡಿ ತಗೊಂಡ್ರು, 50 ರೂಪಾಯಿ ಪೆಟ್ರೋಲ್ ಇಲ್ಲದೆ ಇದ್ರೆ ಕಾರ್ ಡಮಾರ್ ವೇಸ್ಟ್ ಅಲ್ಲಿ. ಪ್ರತಿಯೊಬ್ಬನಿಗೂ ಬೇಕಾಗಿರೋದು ಜ್ಞಾನ, ಕಾಮನ್ ಸೆನ್ಸು. ಇಷ್ಟು ಇಲ್ಲದೆ ಇದ್ರೆ ಇನ್ ಯಾವಾಗ ಜೀವನದಲ್ಲಿ ಮಾಡೋದು? ಇವತ್ತು ಇವಳ ಪೀಳಿಗೆಗಳು ಇಷ್ಟು ಜನ ಕೂತ್ಕೊಂಡಿದ್ದೀರಾ, ಯಾರಾದ್ರೂ ಜೀವನದ ಬಗ್ಗೆ ಒಬ್ಬನಾದ್ರೂ ಯೋಚನೆ ಮಾಡ್ತೀರಾ? ಯಾರು ಯೋಚನೆ ಮಾಡಲ್ಲ. ಮಕ್ಕಳು ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಕಾಲೇಜ್ಗೆ ಹೋಗೋದು ಹಾಳಾಗಿ ಹೋಗ್ಲಿ, ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಆ ಸ್ಕೂಲ್ನಲ್ಲಿ ಹೋಗ್ತಾ ಇದ್ರೆ ಅವಳು ಇನ್ನೂ 7ನೇ ಕ್ಲಾಸ್ ಗೊತ್ತಿಲ್ಲ, ಹೊರಗಡೆ ಬಂದು ಯಾವನೋ ಒಬ್ಬ ಹಲೋ ಚೆನ್ನಾಗಿದ್ದೀನಮ್ಮ ಅಂತ ಇವತ್ತು ನಗೋದು, ನಾಳೆ ದಿವಸ ಅವಳಿಗೆ ಚಾಕ್ಲೇಟ್ ಕೊಡೋದು. ಇವಳಿಗೆ ಈ ಚಿಕ್ಕ ವಯಸ್ಸಲ್ಲೇ ತಲೆ ಕೆಡಿಸ್ಬಿಟ್ಟು ತಂದೆ ತಾಯಿ ಕೊಡದೇ ಇರೋದು ಇವ್ನು ಕೊಡ್ತಾನಲ್ಲ ಅನ್ನೋ ಪ್ರೀತಿ ಟರ್ನ್ ಆಗ್ಬಿಡುತ್ತೆ. ಅವಳು ಬರೀ 7ನೇ ಕ್ಲಾಸು. ಆದ್ರೆ 7ನೇ ಕ್ಲಾಸಿಂದ ಲವ್ ಆಗೋಕೆ ಶುರು ಮಾಡ್ಬಿಟ್ರೆ ಹಣೆ ಬರ, ಅವ್ನು ಯಾವನೋ ಏನೂ ಗೊತ್ತಿಲ್ಲ, ಇವಳಿಗೆ ಆ ಕಡೆ ತಿರುಗಿಸ್ಬಿಟ್ರೆ ಹೋದವಳು ವಾಪಸ್ ಬರ್ತಾಳ ತಿರುಗಿ? ಆ ಮೈಂಡ್ ವಾಪಸ್ ಸೆಟ್ ಬರುತ್ತಾ? ಬರಲ್ಲ. ನಿಮಗ್ ಬೇಕು ಆ ಲಗಾಮು, ಮನೇಲಿರ್ಬೇಕು. ಚಿಕ್ಕ ವಯಸ್ಸಿಂದಾನೇ ಇವತ್ತೇ ಹೇಳ್ತಾ ಇದ್ದೀನಿ, ಇದೇ 2011ರಿಂದ ಕರೆಕ್ಟಾಗಿ 11 ವರ್ಷಗಳ ಕಾಲ ರಾಹು ಇದ್ದಾನೆ. ಇನ್ನ ಮೇಲೆ ಎಲ್ರಿಗೂ ಈ ಜೀವನದಲ್ಲಿ ಹೇಳ್ತಾ ಇದ್ದೀನಿ, ಎಲ್ರಿಗೂ ಲವ್ ಮ್ಯಾರೇಜೇ. ಎಲ್ಲಾ ಜಾತಿಯವ್ರು ನಮ್ ಜಾತಿ ಅಂತ ಏನು ಒದ್ದಾಡ್ತಿದ್ದಾರೆ, ಯಾವುದು ಇರಲ್ಲ, ಬೆಲ್ಲ ಬೆರಕೆ ಅವ್ರಾಗ್ಬಿಟ್ಟಿರ್ತೀವಿ. ಖಂಡಿತವಾಗ್ಲೂ ಅಷ್ಟೂ ಜನಕ್ಕೆ ಮಕ್ಕಳು ಹುಟ್ಟಲ್ಲ, ಹುಷಾರ್, ಹೇಳಿದ್ದೀನಿ. ಇದು ಸತ್ಯವಾದ ವಾಕ್ಯ. ಆದ್ರಿಂದ ಇವತ್ತು ಏನು ಮದುವೆ ಆಗಿಲ್ಲ ಅಥವಾ ಮದುವೆ ಆಗಿ ಇವತ್ತು ಡೈವರ್ಸ್ ಕೇಸ್ ಅಂದ್ರೆ 8,80,000 ಹೈಕೋರ್ಟ್ ಅಲ್ಲಿ ಬಿದ್ದಿದೆ ಇವತ್ತು ಕೇಸ್ಗಳು, ಬರ್ರಿ ಡೈವರ್ಸ್ ಕೇಸ್ಗಳು. ಆ ಕಾಲದಲ್ಲಿ ಮದುವೆ ಆದ ತಕ್ಷಣ ಎಷ್ಟು ವರ್ಷ ನಿಮ್ ಸಂಸಾರ ನಡೀತಾ ಇದೆ? 15 ವರ್ಷ, 25 ಇಯರ್ಸ್ ನಮ್ಮ ಆನಿವರ್ಸರಿ.
ನೀವು ಇವತ್ತೆಲ್ಲ ವಯಸ್ಸಾದವ್ರು ಹೇಳ್ಕೊಂತ ಇದ್ದೀರಾ. ಅದೇ ಇವು ಬೆಳಿಗ್ಗೆ ಹೋದ್ ತಿಂಗಳು ಅವಳು ಶೀಲಾ ಅನ್ನೋಳು, ಈ ತಿಂಗಳು ರಮ್ಯಾ ಅನ್ನೋಳು. ಹಿಂಗೆ ನಿಮ್ಮ ಕರ್ಮ. ಅಂದ್ರೆ ಒಂದೊಂದು ತಿಂಗಳು ಮದುವೆ ಮಾಡ್ಕೊಂಡು ಚೇಂಜ್ ಮಾಡಕ್ಕೆ ಪಾಶ್ಚಿಮ ದೇಶನ. ಒಂದ್ಸಲಿ ಹೀಗೆ ಹೋಗಿದ್ದೆ, ಯಾವುದೋ ಒಂದು ಶಂಕರ ಮಠದಲ್ಲಿ ಮದುವೆ, 60 ವರ್ಷದ ಶಾಂತಿ, ಬರೆದಿಟ್ಕೊಳ್ಳಿ ಹೇಳ್ತೀನಿ. ಆ 60 ವರ್ಷದ ಶಾಂತಿ ಮದುವೆ ನಡೀತಾ ಇತ್ತು. ಆ ಸಮಯದಲ್ಲಿ 60 ವರ್ಷದ ಶಾಂತಿ ಯಜಮಾನ್ರಿಗೆ ಇವರಿಬ್ರು ಮ್ಯಾರೇಜ್ ಆನಿವರ್ಸರಿನೂ 25 ವರ್ಷದ ಒಂದು ಮ್ಯಾರೇಜ್ ಆನಿವರ್ಸರಿ ಆಗಿ 22ಕ್ಕೆ ಆಯ್ತು. 22 ವರ್ಷದ ಈ ಮ್ಯಾರೇಜ್ ಆನಿವರ್ಸರಿ ಸಮಯದಲ್ಲಿ ಅಲ್ಲಿರ್ತಕ್ಕಂಥವರೆಲ್ಲರೂ ಬಂದಿದ್ರು. ವಿದೇಶದಿಂದ ಇವ್ರ ಮೊಮ್ಮಕ್ಕಳ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹಲೋ, ವಾಟ್ ಇಸ್ ದಿಸ್ ಫಂಕ್ಷನ್ ಅಂದ್ಲು ಯಾವಳೋ ಒಬ್ಳು ವಯಸ್ಸಾದವಳು ಬಂದು, ಒಂದು 40 ವಯಸ್ಸು ಇರ್ಬೋದು. ವಾಟ್ ಇಸ್ ದಿಸ್ ಫಂಕ್ಷನ್? ದಿಸ್ ಈಸ್ ಅವರ್ 25th ಮ್ಯಾರೇಜ್ ಆನಿವರ್ಸರಿ ಸೆಲೆಬ್ರೇಷನ್ಸ್ ಅಂಡ್ 60th ಇಯರ್ಸ್. ಅಂದ್ರೆ 60 ವರ್ಷದ ಶಾಂತಿ ಅಂದ್ರೆ ಅವರ್ ಹಸ್ಬೆಂಡ್ ಹ್ಯಾಸ್ ಟು ಬಿ ಲೆಫ್ಟ್ ದಿಸ್ ವರ್ಲ್ಡ್, ಬಟ್ ಬೈ ಗಾಡ್ಸ್ ಗ್ರೇಸ್ ಇಷ್ಟು ಮಟ್ಟಿಗೆ ಒಂದು ಶಾಂತಿ ಅಂತ ಮಾಡಿದ್ದೀವಿ. ಸೊ ಬೈ ದಿಸ್ ವಿ ಆರ್ ವೆರಿ ಮಚ್ ಹ್ಯಾಪಿ ಅಂತ. ಒಳ್ಳೆ ಕುಟುಂಬ ಇದು ಅಂತ. ಫ್ರಮ್ ಸಿನ್ಸ್ 26 years ಯು ಹ್ಯಾವ್ ದಿ ಸೇಮ್ ಹಸ್ಬೆಂಡ್ ಅಂದ್ಲು ಅವಳ. 26 ವರ್ಷದಿಂದ ಒಂದೇ ಗಂಡನ ಅಂತ. ಈ ತರ ಸಂಸ್ಕಾರ ಅಲ್ಲಮ್ಮ ನಾವು ತಿಂಗಳು ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ. ಮರ್ಯಾದೆ ಇರುತ್ತಾ ಇದು? ದಿಸ್ ಈಸ್ ಅವರ್ ಇಂಡಿಯನ್ ಕಲ್ಚರ್. ವಿ ಹ್ಯಾವ್ ಅವರ್ ಟ್ರೆಡಿಷನ್ ಟಿಲ್ ಅಲೈವ್, ಟಿಲ್ ದಿ ಗಾಡ್ ಗ್ರೇಸ್ ಈಸ್ ಆನ್ ಅಸ್ ಅಂತ ಹೇಳಿದ್ವಿ. ಇದೊಂದೇ ಭಾರತ ದೇಶದಲ್ಲಿ ನಮ್ಮ ಸಂಸ್ಕಾರ ಇರೋದು. ಇದಕ್ಕೆಲ್ಲ ತಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇದ್ರೆ ಖಂಡಿತವಾಗ್ಲೂ ನೀವೆಲ್ಲ ಪ್ರೋತ್ಸಾಹಕ್ಕೆ ಅಭಿವೃದ್ಧಿ ಕೊಡ್ತಕ್ಕಂಥ ವಿಚಾರ. ನಮ್ಮ ಭಾರತ ದೇಶ ಬಿಟ್ಟು ಎಲ್ಲೂ ಈ ತರಹದ ಒಂದು ವಿಶೇಷವಾಗಿರ್ತಕ್ಕಂಥ ಗೌರವ ಘನತೆ ಎಲ್ಲೂ ಇಲ್ಲ. ಆದ್ರಿಂದ ಇಂಥ ಒಂದು ಭಾರತ ಸಂಸ್ಕಾರದಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳು ನೀವು ತಾಯಿಂದ್ರಾದವರು ಇವತ್ತು ನೀವು ಚೇತರಿಸ್ಕೊಳ್ಳದಿದ್ರೆ ಬಹಳ ಕಷ್ಟ. ಎಲ್ಲರೂ ಪಾಶ್ಚಿಮ ದೇಶಕ್ಕೆ ಹೋಗ್ತಕ್ಕಂಥ ವಿಚಾರ. ಪಾಶ್ಚಿಮ ದೇಶದವರು ಇವತ್ತಿನ ದಿವಸ ಇಸ್ಕಾನ್ ಡ್ರೆಸ್ಗಳನ್ನ ಹಾಕೊಂಡು ತಮ್ಮ ಮಕ್ಕಳಿಗೆ, ಅವಳು ಯಾರೋ ಬಂದಿದ್ಲು ಒಬ್ಳು ಲಂಡನ್ನಿಂದ, ಗಂಡನ ಒಂದು ಡೈವರ್ಸ್ ಮಾಡ್ಬಿಟ್ಟು ದೂರ ಬಂದ್ಬಿಟ್ಲು. ನನ್ನ ಗಂಡ ತುಂಬಾ ಗೋಳಿ ಕೊಡ್ತೀನಿ. ವೈ ಆರ್ ಯು ವೇರಿಂಗ್ ದಿಸ್ ಅಂತ ನಾನು ಕೇಳಿದೆ ಹೈದರಾಬಾದಲ್ಲಿ ಇಸ್ಕಾನ್ ಅಲ್ಲಿ. ಅವತ್ತು ಅವಳು ಹೇಳಿದ್ಲು, ವಾಟ್ ಈಸ್ ಯುವರ್ ಸನ್ಸ್ ನೇಮ್ ಅಂದೆ. ಗೋವಿಂದ ಅಂದ್ಲು. ಅವಳು ಸ್ಟೆಲ್ಲಾ ಅಂತ ಇಟ್ಕೊಂಡವಳು ಇವತ್ತಿನ ದಿವಸ ಸೀತಾ ಅಂತ ಹೆಸರಿಟ್ಕೊಂಡ್ಲು. ಮಗನಿಗೆ ಗೋವಿಂದ ಅಂತ ಹೆಸರಿಟ್ಲು. ನಾಮ ಹಾಕಿ ಆ ಪೂಜೆ ಪುನಸ್ಕಾರ ಕಾಲ್ ಗೆಜ್ಜೆ ಹಾಕೊಂಡಿದ್ಲು, ಗೌರವಾಗಿದ್ಲು. ಅಂಥವ್ರೆಲ್ಲ ಇಲ್ಲಿ ನಾವು ಗೌರವ ಕಲ್ತ್ಕೊಂಡ್ರೆ ನಮ್ಮವ್ರು ಯಾಕ್ರಿ ಬೀದಿಗೆ ಹೋಗ್ಬೇಕು? ದರಿದ್ರ. ಇಂಥ ಮನಸ್ಸು ನಿಮ್ಗೆ ಇನ್ನೂ ಬರ್ದಿದ್ದೆ ಯಾವ ಕಾಲಕ್ಕೆ ನೀವು ಅಭಿವೃದ್ಧಿ ಆಗೋದು? ಆದ್ರಿಂದ ಹೇಳ್ತೀನಿ ಕೇಳಿ, ಪ್ರತಿಯೊಂದು ಯುವ ಪೀಳಿಗೆ ಇವತ್ತಿನ ದಿವಸ ಏನಿದ್ದೀರಾ, ನಾಳೆ ನಿಮ್ಮ ಸಂಸಾರ, ಇವತ್ತು ತಂದೆ ತಾಯಿ ಬದುಕಿದ್ದಾರೆ ನಿಜ, ನಾಳೆ ಅವರಿಬ್ರು ಯಾವುದೇ ಒಂದು ಅನಾವಧ ಕಾರಣಕ್ಕೆ ಹೋಗ್ಬಿಟ್ರು ಅಂದ್ರೆ ಯಾರು ಮಾಡ್ತಾರೆ ನಿಮ್ಗೆ? ಯಾರು ಬಂದು ಹೇಳಲ್ಲ, ಖಂಡಿತವಾಗ್ಲೂ ಯಾರು ಹೇಳಲ್ಲ. ಪ್ರತಿಯೊಬ್ರು ಅವ್ರವ್ರದೇ ನೋಡ್ಕೊಂತಾರೆ ಹೊರತು ಜೀವನದಲ್ಲಿ ಇದುವರ ತನಕ ಒಂದನ್ನು ಹೇಳ್ತೀನಿ, ಇಡೀ ಜಗತ್ತಿನಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ದಿವಸ ಪರಿಪೂರ್ಣವಾಗಿ ನೀವು ಮಾಡ್ಕೊಳ್ಳದೆ ಇದ್ರೆ ಬಹಳ ಕಷ್ಟವಾಗ್ಬಿಡುತ್ತೆ ನಾಳೆ ದಿವಸ.